ಮಾತಾಡ್ತೀನಿ, ಜಸ್ಟ್ ಹೋಲ್ಡ್. ಸದ್ಯಕ್ಕೆ ಸಚಿವ ಸಂಪುಟ ಸರ್ಜರಿ ಮಾಡೋದು ಡೌಟು. ಹೈಕಮಾಂಡ್ ಇಂಥದ್ದೊಂದು ತೀರ್ಮಾನಕ್ಕೆ ಬ್ರೇಕ್ ಹಾಕಿದೆ. ಕ್ವಶನ್ ಮಾರ್ಕ್. ಸದ್ಯಕ್ಕೆ ಸಂಪುಟ ಸರ್ಜರಿ ಇಲ್ಲ. ಕ್ವಶನ್ ಮಾರ್ಕ್. ಸಂಪುಟ ಸರ್ಜರಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆಯಾ ಅನ್ನುವಂತ ಅನುಮಾನ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂಗೆ ಕಿವಿಮಾತನ್ನ ಹೈಕಮಾಂಡ್ ಹೇಳಿ ಕಳುಹಿಸಿದೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ತೀರ್ಮಾನ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಹೇಳ ಹೆಸರಿಲ್ಲದಂತೆ ಹೋಗ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಇರುವೊಂದು ರಾಜ್ಯ ಕರ್ನಾಟಕದಲ್ಲಾದ್ರೂ ಕೂಡ ಸ್ವಲ್ಪ ಜಾಗರೂಕತೆಯ ಹೆಜ್ಜೆಯನ್ನ ಇಡೋಣ, ಮತ್ತೆ ಪಕ್ಷ ಸಂಘಟನೆ ಮಾಡೋಣ, ಜೊತೆಯಾಗಿ ಹೋಗಿ ಹೊಂದಾಣಿಕೆ ಇರಲಿ. ಸದ್ಯಕ್ಕೆ ಸಂಪುಟ ಸರ್ಜರಿ ಮಾಡೋದು ಬೇಡ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂ ಇವರಿಬ್ಬರಿಗೂ ಕಿವಿ ಮಾತನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ರಾಜ್ಯಕ್ಕೆ. ಸದ್ಯಕ್ಕೆ ತಾವೆಲ್ಲರೂ ಆತುರದಲ್ಲಿದ್ದೀರಿ, ಸಂಪುಟ ಸರ್ಜರಿ ಆಗತ್ತೆ ಅಂತ ಹೇಳಿ. ಆದರೆ ಸದ್ಯಕ್ಕೆ ಸ್ವಲ್ಪ ಹೋಲ್ಡ್ ಮಾಡೋದು ಉತ್ತಮ. ಹೊಂದಾಣಿಕೆಯಿಂದ ಹೋದ್ರೆ ಮುಂದೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಚುನಾವಣೆ ಇದಾವೆ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಸದ್ಯಕ್ಕೀಗ ಸಂಪುಟ ಸರ್ಜರಿ ಆಗೋದು ಬೇಡ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಮಾತಾಡ್ತೀನಿ ಹಿಂಗೆಂತೆಲ್ಲ ಹೇಳಿದ್ದಾರೆ. ಇಬ್ರು ಜೊತೆಯಾಗಿ ಹೋಗ್ಬೇಕು. ಡಿ ಕೆ ಮತ್ತೆ ಸಿದ್ದರಾಮಯ್ಯನವರಿಬ್ರು ಕೂಡ ಜೊತೆಯಾಗಿ ಹೋದಾಗ, ಹೊಂದಾಣಿಕೆ ಅಂತ ಹೋದಾಗ ಮಾತ್ರ ಜನರಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ನಮ್ಮ ಸರ್ಕಾರದ ಬಗ್ಗೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನ ಇಡೋಣ ಅನ್ನುವ ಮಾತಾಡ್ತೀನಿ, ಜಸ್ಟ್ ಹೋಲ್ಡ್. ಸದ್ಯಕ್ಕೆ ಸಚಿವ ಸಂಪುಟ ಸರ್ಜರಿ ಮಾಡೋದು ಡೌಟು. ಹೈಕಮಾಂಡ್ ಇಂಥದ್ದೊಂದು ತೀರ್ಮಾನಕ್ಕೆ ಬ್ರೇಕ್ ಹಾಕಿದೆ. ಕ್ವಶನ್ ಮಾರ್ಕ್. ಸದ್ಯಕ್ಕೆ ಸಂಪುಟ ಸರ್ಜರಿ ಇಲ್ಲ. ಕ್ವಶನ್ ಮಾರ್ಕ್. ಸಂಪುಟ ಸರ್ಜರಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆಯಾ ಅನ್ನುವಂತ ಅನುಮಾನ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂಗೆ ಕಿವಿಮಾತನ್ನ ಹೈಕಮಾಂಡ್ ಹೇಳಿ ಕಳುಹಿಸಿದೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ತೀರ್ಮಾನ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಹೇಳ ಹೆಸರಿಲ್ಲದಂತೆ ಹೋಗ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಇರುವೊಂದು ರಾಜ್ಯ ಕರ್ನಾಟಕದಲ್ಲಾದ್ರೂ ಕೂಡ ಸ್ವಲ್ಪ ಜಾಗರೂಕತೆಯ ಹೆಜ್ಜೆಯನ್ನ ಇಡೋಣ, ಮತ್ತೆ ಪಕ್ಷ ಸಂಘಟನೆ ಮಾಡೋಣ, ಜೊತೆಯಾಗಿ ಹೋಗಿ ಹೊಂದಾಣಿಕೆ ಇರಲಿ. ಸದ್ಯಕ್ಕೆ ಸಂಪುಟ ಸರ್ಜರಿ ಮಾಡೋದು ಬೇಡ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂ ಇವರಿಬ್ಬರಿಗೂ ಕಿವಿ ಮಾತನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ರಾಜ್ಯಕ್ಕೆ. ಸದ್ಯಕ್ಕೆ ತಾವೆಲ್ಲರೂ ಆತುರದಲ್ಲಿದ್ದೀರಿ, ಸಂಪುಟ ಸರ್ಜರಿ ಆಗತ್ತೆ ಅಂತ ಹೇಳಿ. ಆದರೆ ಸದ್ಯಕ್ಕೆ ಸ್ವಲ್ಪ ಹೋಲ್ಡ್ ಮಾಡೋದು ಉತ್ತಮ. ಹೊಂದಾಣಿಕೆಯಿಂದ ಹೋದ್ರೆ ಮುಂದೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಚುನಾವಣೆ ಇದಾವೆ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಸದ್ಯಕ್ಕೀಗ ಸಂಪುಟ ಸರ್ಜರಿ ಆಗೋದು ಬೇಡ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಮಾತಾಡ್ತೀನಿ ಹಿಂಗೆಂತೆಲ್ಲ ಹೇಳಿದ್ದಾರೆ. ಇಬ್ರು ಜೊತೆಯಾಗಿ ಹೋಗ್ಬೇಕು. ಡಿ ಕೆ ಮತ್ತೆ ಸಿದ್ದರಾಮಯ್ಯನವರಿಬ್ರು ಕೂಡ ಜೊತೆಯಾಗಿ ಹೋದಾಗ, ಹೊಂದಾಣಿಕೆ ಅಂತ ಹೋದಾಗ ಮಾತ್ರ ಜನರಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ನಮ್ಮ ಸರ್ಕಾರದ ಬಗ್ಗೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನ ಇಡೋಣ ಅನ್ನುವ ಮಾತಾಡ್ತೀನಿ, ಜಸ್ಟ್ ಹೋಲ್ಡ್. ಸದ್ಯಕ್ಕೆ ಸಚಿವ ಸಂಪುಟ ಸರ್ಜರಿ ಮಾಡೋದು ಡೌಟು. ಹೈಕಮಾಂಡ್ ಇಂಥದ್ದೊಂದು ತೀರ್ಮಾನಕ್ಕೆ ಬ್ರೇಕ್ ಹಾಕಿದೆ. ಕ್ವಶನ್ ಮಾರ್ಕ್. ಸದ್ಯಕ್ಕೆ ಸಂಪುಟ ಸರ್ಜರಿ ಇಲ್ಲ. ಕ್ವಶನ್ ಮಾರ್ಕ್. ಸಂಪುಟ ಸರ್ಜರಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆಯಾ ಅನ್ನುವಂತ ಅನುಮಾನ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂಗೆ ಕಿವಿಮಾತನ್ನ ಹೈಕಮಾಂಡ್ ಹೇಳಿ ಕಳುಹಿಸಿದೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ತೀರ್ಮಾನ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಹೇಳ ಹೆಸರಿಲ್ಲದಂತೆ ಹೋಗ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಇರುವೊಂದು ರಾಜ್ಯ ಕರ್ನಾಟಕದಲ್ಲಾದ್ರೂ ಕೂಡ ಸ್ವಲ್ಪ ಜಾಗರೂಕತೆಯ ಹೆಜ್ಜೆಯನ್ನ ಇಡೋಣ, ಮತ್ತೆ ಪಕ್ಷ ಸಂಘಟನೆ ಮಾಡೋಣ, ಜೊತೆಯಾಗಿ ಹೋಗಿ ಹೊಂದಾಣಿಕೆ ಇರಲಿ. ಸದ್ಯಕ್ಕೆ ಸಂಪುಟ ಸರ್ಜರಿ ಮಾಡೋದು ಬೇಡ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂ ಇವರಿಬ್ಬರಿಗೂ ಕಿವಿ ಮಾತನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ರಾಜ್ಯಕ್ಕೆ. ಸದ್ಯಕ್ಕೆ ತಾವೆಲ್ಲರೂ ಆತುರದಲ್ಲಿದ್ದೀರಿ, ಸಂಪುಟ ಸರ್ಜರಿ ಆಗತ್ತೆ ಅಂತ ಹೇಳಿ. ಆದರೆ ಸದ್ಯಕ್ಕೆ ಸ್ವಲ್ಪ ಹೋಲ್ಡ್ ಮಾಡೋದು ಉತ್ತಮ. ಹೊಂದಾಣಿಕೆಯಿಂದ ಹೋದ್ರೆ ಮುಂದೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಚುನಾವಣೆ ಇದಾವೆ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಸದ್ಯಕ್ಕೀಗ ಸಂಪುಟ ಸರ್ಜರಿ ಆಗೋದು ಬೇಡ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಮಾತಾಡ್ತೀನಿ ಹಿಂಗೆಂತೆಲ್ಲ ಹೇಳಿದ್ದಾರೆ. ಇಬ್ರು ಜೊತೆಯಾಗಿ ಹೋಗ್ಬೇಕು. ಡಿ ಕೆ ಮತ್ತೆ ಸಿದ್ದರಾಮಯ್ಯನವರಿಬ್ರು ಕೂಡ ಜೊತೆಯಾಗಿ ಹೋದಾಗ, ಹೊಂದಾಣಿಕೆ ಅಂತ ಹೋದಾಗ ಮಾತ್ರ ಜನರಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ನಮ್ಮ ಸರ್ಕಾರದ ಬಗ್ಗೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನ ಇಡೋಣ ಅನ್ನುವ ಮಾತಾಡ್ತೀನಿ, ಜಸ್ಟ್ ಹೋಲ್ಡ್.
ಸದ್ಯಕ್ಕೆ ಸಚಿವ ಸಂಪುಟ ಸರ್ಜರಿ ಮಾಡೋದು ಡೌಟು. ಹೈಕಮಾಂಡ್ ಇಂಥದ್ದೊಂದು ತೀರ್ಮಾನಕ್ಕೆ ಬ್ರೇಕ್ ಹಾಕಿದೆ. ಕ್ವಶನ್ ಮಾರ್ಕ್. ಸದ್ಯಕ್ಕೆ ಸಂಪುಟ ಸರ್ಜರಿ ಇಲ್ಲ. ಕ್ವಶನ್ ಮಾರ್ಕ್. ಸಂಪುಟ ಸರ್ಜರಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆಯಾ ಅನ್ನುವಂತ ಅನುಮಾನ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂಗೆ ಕಿವಿಮಾತನ್ನ ಹೈಕಮಾಂಡ್ ಹೇಳಿ ಕಳುಹಿಸಿದೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ತೀರ್ಮಾನ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಹೇಳ ಹೆಸರಿಲ್ಲದಂತೆ ಹೋಗ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಇರುವೊಂದು ರಾಜ್ಯ ಕರ್ನಾಟಕದಲ್ಲಾದ್ರೂ ಕೂಡ ಸ್ವಲ್ಪ ಜಾಗರೂಕತೆಯ ಹೆಜ್ಜೆಯನ್ನ ಇಡೋಣ, ಮತ್ತೆ ಪಕ್ಷ ಸಂಘಟನೆ ಮಾಡೋಣ, ಜೊತೆಯಾಗಿ ಹೋಗಿ ಹೊಂದಾಣಿಕೆ ಇರಲಿ. ಸದ್ಯಕ್ಕೆ ಸಂಪುಟ ಸರ್ಜರಿ ಮಾಡೋದು ಬೇಡ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂ ಇವರಿಬ್ಬರಿಗೂ ಕಿವಿ ಮಾತನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ರಾಜ್ಯಕ್ಕೆ. ಸದ್ಯಕ್ಕೆ ತಾವೆಲ್ಲರೂ ಆತುರದಲ್ಲಿದ್ದೀರಿ, ಸಂಪುಟ ಸರ್ಜರಿ ಆಗತ್ತೆ ಅಂತ ಹೇಳಿ. ಆದರೆ ಸದ್ಯಕ್ಕೆ ಸ್ವಲ್ಪ ಹೋಲ್ಡ್ ಮಾಡೋದು ಉತ್ತಮ. ಹೊಂದಾಣಿಕೆಯಿಂದ ಹೋದ್ರೆ ಮುಂದೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಚುನಾವಣೆ ಇದ್ದಾವೆ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಸದ್ಯಕ್ಕೀಗ ಸಂಪುಟ ಸರ್ಜರಿ ಆಗೋದು ಬೇಡ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಮಾತಾಡ್ತೀನಿ ಹಿಂಗೆಂತೆಲ್ಲ ಹೇಳಿದ್ದಾರೆ. ಇಬ್ರು ಜೊತೆಯಾಗಿ ಹೋಗ್ಬೇಕು. ಡಿ ಕೆ ಮತ್ತೆ ಸಿದ್ದರಾಮಯ್ಯನವರಿಬ್ರು ಕೂಡ ಜೊತೆಯಾಗಿ ಹೋದಾಗ, ಹೊಂದಾಣಿಕೆ ಅಂತ ಹೋದಾಗ ಮಾತ್ರ ಜನರಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ನಮ್ಮ ಸರ್ಕಾರದ ಬಗ್ಗೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನ ಇಡೋಣ ಅನ್ನುವ ಮಾತಾಡ್ತೀನಿ. ಜಸ್ಟ್ ಹೋಲ್ಡ್. ಸದ್ಯಕ್ಕೆ ಸಚಿವ ಸಂಪುಟ ಸರ್ಜರಿ ಮಾಡೋದು ಡೌಟು. ಹೈಕಮಾಂಡ್ ಇಂಥದ್ದೊಂದು ತೀರ್ಮಾನಕ್ಕೆ ಬ್ರೇಕ್ ಹಾಕಿದೆ. ಕ್ವಶನ್ ಮಾರ್ಕ್. ಸದ್ಯಕ್ಕೆ ಸಂಪುಟ ಸರ್ಜರಿ ಇಲ್ಲ. ಕ್ವಶನ್ ಮಾರ್ಕ್. ಸಂಪುಟ ಸರ್ಜರಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆಯಾ ಅನ್ನುವಂತ ಅನುಮಾನ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂಗೆ ಕಿವಿಮಾತನ್ನ ಹೈಕಮಾಂಡ್ ಹೇಳಿ ಕಳುಹಿಸಿದೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ತೀರ್ಮಾನ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಹೇಳ ಹೆಸರಿಲ್ಲದಂತೆ ಹೋಗ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಇರುವೊಂದು ರಾಜ್ಯ ಕರ್ನಾಟಕದಲ್ಲಾದ್ರೂ ಕೂಡ ಸ್ವಲ್ಪ ಜಾಗರೂಕತೆಯ ಹೆಜ್ಜೆಯನ್ನ ಇಡೋಣ, ಮತ್ತೆ ಪಕ್ಷ ಸಂಘಟನೆ ಮಾಡೋಣ, ಜೊತೆಯಾಗಿ ಹೋಗಿ ಹೊಂದಾಣಿಕೆ ಇರಲಿ. ಸದ್ಯಕ್ಕೆ ಸಂಪುಟ ಸರ್ಜರಿ ಮಾಡೋದು ಬೇಡ. ಒಟ್ಟಾಗಿ ಮುಂದುವರೆಯಲು ಸಿಎಂ ಡಿಸಿಎಂ ಇವರಿಬ್ಬರಿಗೂ ಕಿವಿ ಮಾತನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ರಾಜ್ಯಕ್ಕೆ. ಸದ್ಯಕ್ಕೆ ತಾವೆಲ್ಲರೂ ಆತುರದಲ್ಲಿದ್ದೀರಿ, ಸಂಪುಟ ಸರ್ಜರಿ ಆಗತ್ತೆ ಅಂತ ಹೇಳಿ. ಆದರೆ ಸದ್ಯಕ್ಕೆ ಸ್ವಲ್ಪ ಹೋಲ್ಡ್ ಮಾಡೋದು ಉತ್ತಮ. ಹೊಂದಾಣಿಕೆಯಿಂದ ಹೋದ್ರೆ ಮುಂದೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಚುನಾವಣೆ ಇದ್ದಾವೆ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಸದ್ಯಕ್ಕೀಗ ಸಂಪುಟ ಸರ್ಜರಿ ಆಗೋದು ಬೇಡ. ರಾಹುಲ್ ಗಾಂಧಿ ಅವ್ರ ಜೊತೆಲಿ ಮಾತಾಡ್ತೀನಿ ಹಿಂಗೆಂತೆಲ್ಲ ಹೇಳಿದ್ದಾರೆ. ಇಬ್ರು ಜೊತೆಯಾಗಿ ಹೋಗ್ಬೇಕು. ಡಿ ಕೆ ಮತ್ತೆ ಸಿದ್ದರಾಮಯ್ಯನವರಿಬ್ರು ಕೂಡ ಜೊತೆಯಾಗಿ ಹೋದಾಗ, ಹೊಂದಾಣಿಕೆ ಅಂತ ಹೋದಾಗ ಮಾತ್ರ ಜನರಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ನಮ್ಮ ಸರ್ಕಾರದ ಬಗ್ಗೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನ ಇಡೋಣ ಅನ್ನುವ